ವೈಶಿಷ್ಟ್ಯತೆ, ವಿವಿಧತೆ, ಅದರ ಆಳ ಉದ್ದ ಅದನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ ವಿಶ್ವದಲ್ಲಿ ಸುಮಾರು 60 ವಿಶ್ವವಿದ್ಯಾಲಯಗಳು ಕೆಲಸ ಮಾಡ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮೌಖಿಕ ಪರಂಪರೆ ಮತ್ತು ಪ್ರದರ್ಶನ ಕಲೆಗಳಿಗೆ ಮುಖ್ಯವಾಗಿ ಇವತ್ತು ಪೋಷಣೆ ಬೇಕಾಗಿದೆ. ಅದೆರಡೂ ಕಡಿಮೆ ಆಗಿಬಿಟ್ಟಿದೆ ಅಂತ ನನಗಾದ್ರೂ ಭಾವಿಸ್ತಾ ಮಾನ್ಯ ರಾಜೇಗೌಡರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಸರ್ಕಾರದಲ್ಲಿ ತಾವು ಉನ್ನತ ಸ್ಥಾನದಲ್ಲಿದ್ದೀರಾ. ನಮ್ಮ ಕಲಾವಿದರ ಸ್ಥಿತಿಗತಿ ಭಾಳಷ್ಟು ಕೆಟ್ಟದಾಗಿದೆ. ಇವತ್ತು 2,000 ಮಾಶಾಸನ ಪಡೆದು ಜೀವನ ಮಾಡ್ತಕ್ಕಂಥ 70,000 ಜನ ಕಲಾವಿದರಿದ್ದಾರೆ. ಕೇವಲ 2,000 ಅಷ್ಟೇ. ಅವ್ರ ಮನೆಗಳಿಗೆ ಹೋಗಿ ನೋಡಿದ್ದೀನಿ, ಅವ್ರ ಜೊತೆಗೆ ನಾನು ಇದ್ದು ನೋಡಿದ್ದೀನಿ. ಭಾಳಷ್ಟು ಕಷ್ಟದಲ್ಲಿದ್ದಾರೆ. ದಯವಿಟ್ಟು ಮಾಶಾಸನವನ್ನು 5,000 ರೂಪಾಯಿ ಮಾಡಲಿಕ್ಕೆ ತಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಡ ಹೇರಬೇಕು ಸರ್. ಅದ್ರ ಜೊತೆಗೆ ಜೀವ ವಿಮಾ ಯೋಜನೆ ಆಗಬೇಕು. ಮತ್ತು ಅದ್ರ ಎಲ್ಲಕ್ಕಿಂತ ಮುಖ್ಯವಾಗಿ ಮಾಶಾಸನ 58-60 ವರ್ಷಕ್ಕೆ ಕೊಟ್ಟರೆ ಆಗೋದಿಲ್ಲ ಸರ್. ಅದನ್ನು 45 ವರ್ಷಕ್ಕೆ ಇಳಿಸ್ಬೇಕಾದ್ರೆ 58 ವರ್ಷ ಬದುಕ್ತಾನೆ ಇಲ್ಲ ಯಾರು. ಅದಕ್ಕೆ 45 ವರ್ಷ ಮಾಡಬೇಕು ಅದನ್ನು. ಮತ್ತು ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಫೋಟೋ ಇರಬೇಕು, ಅದಿರಬೇಕು, ಇದಿರಬೇಕು ಅಂತ. ಕಲಾವಿದರು ಯಾವ ಫೋಟೋಗೋಸ್ಕರ ಕೆಲಸ ಮಾಡಿಲ್ಲ, ಸನ್ಮಾನಕ್ಕೆ ಪ್ರಶಸ್ತಿ ಕೆಲಸನೇ ಮಾಡಿಲ್ಲ. ಅವ್ರಿಗೆ ಮನ್ನಣೆ ಕೊಡಬೇಕು ಸರ್, ಅವ್ರಿಗೊಂದು ಮಾನ್ಯತೆ ಕೊಡಬೇಕು. ದಯವಿಟ್ಟು ತಾವು ಅದನ್ನು ವಿಧಾನಸಭೆಯಲ್ಲಿ ಮತ್ತು ಅದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಎಲ್ಲ ಗ್ರಾಮ ಪಂಚಾಯತಿಗಳು 2% ಅನುದಾನ ಕಲಾವಿದರಿಗೆ ಮೀಸಲಿಡಬೇಕು. ಡೆತ್ ಫಂಡ್ ಅಂತ ಕೊಡಬೇಕು ಸರ್. ಕೆಲವು ಸರ್ಕಾರಗಳು ಸತ್ತಾಗ ಕಲಾವಿದರಿಗೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ. ಅದು ನಮ್ಮ ಜನಪದ ಕಲಾವಿದರಿಗೆ ತಾವು ಅದನ್ನು ಮಾಡಿಸ್ತಕ್ಕಂಥ ಒಂದು ಕೆಲಸ. ಅದ್ರ ಜೊತೆಗೆ ನಮಗೆ ಪಠ್ಯ ಪುಸ್ತಕದಲ್ಲಿ ಜನಪದ ಅಳವಡಿಕೆಗೆ 2 ಮೀಟಿಂಗ್ ಆಯ್ತು ಸರ್. PUC ಬೋರ್ಡಲ್ಲಿ ಅದರಲ್ಲಿ 2ರಲ್ಲೂ ಫೇಲ್ಯೂರ್ ಆಯಿತು. ಈ ವರ್ಷ ಮತ್ತೊಂದು ಮೀಟಿಂಗ್ ಆಗಬೇಕು. ಕನಿಷ್ಠ 750 ಜನ ಜಾನಪದದಲ್ಲಿ MA ಮಾಡಿದ್ದಾರೆ. ಅವ್ರಿಗೆ ಯಾರಿಗೂ ಕೆಲಸ ಇಲ್ಲ. ಅದ್ರ ಜೊತೆಗೆ ಇವತ್ತು KPSCಯಲ್ಲಿ ಜನಪದಕ್ಕೆ ಒಂದು ಸಬ್ಜೆಕ್ಟ್ ಮಾಡಿಸ್ಬೇಕು ಸರ್. ಮತ್ತು ನಾಟಕದ ಮೇಸ್ಟ್ರುಗಳು ತುಂಬ ಜನ ಇವತ್ತು ರಂಗಭೂಮಿ ನಂಬ್ಕೊಂಡ್ರವ್ರು ಸಹ ಬೀದಿ ಪಾಲಾಗ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ದಾರಿ ಮಾಡ್ತಕ್ಕಂಥ ಮನಸ್ಥಿತಿ ತಮಗಿದೆ. ತಾವು ಈ ಶೃಂಗೇರಿ ಕ್ಷೇತ್ರದ ಶಾಸಕರಾಗಿ ಕೊಪ್ಪ ಶೃಂಗೇರಿಯಲ್ಲಿ ಕನ್ನಡ ಜಾನಪದ ಪರಿಷತ್ ರತ್ನಾಕರ್ ಅವರ ಅಧ್ಯಕ್ಷತೆಯಲ್ಲಿ ಕಟ್ಟಲಿಕ್ಕೆ ತಾವೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇವತ್ತು ತಮ್ಮ ಉಪಸ್ಥಿತಿಯಿಂದ ಈ ಶೃಂಗೇರಿಯ ಸಮ್ಮೇಳನ ಐತಿಹಾಸಿಕ ಸಮ್ಮೇಳನ ಆಗಲಿದೆ. ನಮ್ಮ ನಯನ ಅವರಾಗ್ಬೋದು, ಕೊಳಸಪ್ಪ ಅವರಾಗ್ಬೋದು, ಅಥವಾ ಆಶೀಶ್ ಆಗ್ಬೋದು, ಎಲ್ಲ ನಮ್ಮ ವಿಶಾಲಾಕ್ಷ ಎಲ್ಲ ಸೇರಿ ತಮ್ಮಲ್ಲಿ ಮೂಲ ಮನವಿಯನ್ನು ನಮಗೊಂದು ಕಚೇರಿ ಕೊಡಿ ಸರ್. ಕನ್ನಡ ಜಾನಪದ ಪರಿಷತ್ಗೆ ಕೊಪ್ಪ ತಾಲೂಕಲ್ಲಾದರೂ ಶೃಂಗೇರಿಯಲ್ಲಿ ಒಂದು ಕಚೇರಿ ತಾವು ಕೊಡಬೇಕು ಅಂತ ಹೇಳ್ತಾ, ಎಲ್ಲದಕ್ಕಿಂತ ಮುಖ್ಯವಾಗಿ ಮಹಿಳಾ ಘಟಕ ಏನು ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಮಹಿಳಾ ಸಮ್ಮೇಳನ ಮಾಡೋದ್ರ ಜೊತೆಗೆ ನಾವು ಇವತ್ತು ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ, ಮಾನ್ಯ ಶೈಲಜಾ ಅಕ್ಕ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರ ಪ್ರಮುಖದಲ್ಲಿ ತಮ್ಮ ಮೂಲ ಮನವಿ ಅಂದರೆ ದಯವಿಟ್ಟು ಕಲಾವಿದರ ಮಾಶಾಸನ ಒಂದು, ಎರಡನೇದು ಕಲಾವಿದರಿಗೆ ಯೋಗಕ್ಷೇಮಕ್ಕೆ ಏನಾದರೂ ಒಂದು ಜೀವ ವಿಮಾ ಯೋಜನೆ ಮಾಡಬೇಕು, ಮೂರನೇದು ಎಲ್ಲದಕ್ಕಿಂತ ಪ್ರಮುಖ ತಾವು ಎಲ್ಲ ಸರ್ಕಾರದ ಅಧಿಕಾರಿಗಳು ತಿಳಿಸ್ಬೇಕು ಸರ್. ದಯವಿಟ್ಟು ಯಾವ ಕಾರಣಕ್ಕೂ ಏನು ಕಂಡೀಷನ್ಸ್ ಇದೆ ಅದನ್ನು ಸ್ವಲ್ಪ ಸಡಿಲಿಸಬೇಕು ಅಂತ ಹೇಳ್ತಾ ತಾವು ಮಾತಾಡಬೇಕು, ತಾವು ಆಶ್ವಾಸನೆ ಕೊಡಬೇಕು. ಸರ್ಕಾರದ ಜೊತೆಗೆ ತಾವು ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ನಮಸ್ಕಾರ ಸರ್.